ಕರುನಾಡು ಹಲವು ಕಲೆಗಳ ನೆಲೆವೀಡು. ಇಲ್ಲಿ ಯಕ್ಷಗಾನದಂತೆಯೇ ಅನೇಕ ಕಲೆಗಳು ಸರ್ವತ್ರ ಕನ್ನಡವನ್ನೇ ಬಳಕೆ ಮಾಡುತ್ತಾ ಬೆಳಕಿಗೆ ಬಂದಿರುವಂಥವು. ಅದರಲ್ಲಿ ಮುಖ್ಯವಾದದ್ದು ದೊಡ್ಡಾಟ ಅನ್ನುವಂಥದ್ದು. ದೊಡ್ಡಾಟ, ಸಣ್ಣಾಟ, ಈ ರೀತಿಯಾದಂಥ ಅನೇಕ ಕಲಾ ಪ್ರಕಾರಗಳನ್ನು ನಾವು ಕಂಡುಕೊಂಡು ಬಂದಿದ್ದೇವೆ. ಆದರೆ ಅದರಲ್ಲಿ ಬಳಸ್ತಕ್ಕಂಥ ಅತ್ಯುತ್ಕೃಷ್ಟವಾದಂಥ ಕನ್ನಡ ಮತ್ತು ಅಸ್ಖಲಿತ ವಾಗ್ಜರಿ ಏನಿದೆಯೋ ಅದನ್ನು ಶ್ರೇಷ್ಠ ಅಂತಲೇ ಭಾವಿಸಿಕೊಂಡು ಬರಬೇಕಾಗ್ತದೆ. ದಕ್ಷಿಣ ಕನ್ನಡ ಭಾಗದಲ್ಲಿ ಇರ್ತಕ್ಕಂಥ ತಾಳಮದ್ದಳೆಯ ಯಕ್ಷಗಾನ ಸಾಹಿತ್ಯ ಏನಿದೆಯೋ ಅದು ಇವತ್ತಿಗೂ ಕೂಡ ಸರ್ವಮಾನ್ಯವಾಗಿ ಪರಿಗಣಿಸಲ್ಪಡುವಂಥದ್ದು. ಹಾಗೆಯೇ ದೊಡ್ಡಾಟ ಕೂಡ ಶ್ರೇಷ್ಠವಾದಂಥ ಕಲೆ. ಆ ಕಲೆಯಲ್ಲಿ ಎಷ್ಟು ಚೆನ್ನಾಗಿ ಕನ್ನಡವನ್ನು ಮಾತಾಡ್ತಾರೆ ಹೇಳೋದನ್ನು ನಾನೀಗ ಸಾದರಪಡಿಸ್ಲಿಕ್ಕೆ ಇಷ್ಟಪಡುವಂಥದ್ದು. ಕೇವಲ ಒಂದು ಉದಾಹರಣೆ ನನ್ನ ಬಳಿ ಇದೆ ಅಷ್ಟೇ, ಎಲ್ಲ ಓದಿಕೊಂಡದ್ದು, ಅದನ್ನೇ ನಿಮ್ಮ ಹತ್ರ ಹೇಳಲಿಕ್ಕಿರುವಂಥದ್ದು. ಮೊದಲನೇದಾಗಿ ದೂತ ಕೇಳ್ತಾನೆ ಭೀಮನ ಹತ್ರ, ನಿನ್ನ ಹೆಸರು ಏನಪ್ಪ ಅಂತ ಆತ ಕೇಳಬೇಕು. ಆತ ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದಾನೆ ನೋಡಿ. ಎಲೈರಂಗ ಧ್ವಜಮಣಿಯೇ, ಗಾಂಗೇಯ ಸಂಘಟಿತ ಶೃಂಗಾರ ಸಭಾಂಗಣ ಪ್ರಾಂಗಣದೊಳು ಅಂಗಚಪಿತನನ್ನು ಹಿಂಗದೆ ಧ್ಯಾನಿಸುವ ಮಂಗಳಾತ್ಮಕ ನಿನದಾರು ಅಂತ ದೂತ ಕೇಳ್ತಾನೆ. ದೂತನೇ ಇಷ್ಟು ಚೆನ್ನಾಗಿ ಕನ್ನಡವನ್ನ ಮಾತಾಡ್ತಾ ಆತನ ಬಳಿ ಹೆಸರನ್ನ ಕೇಳ್ತಾ ಇರಬೇಕಾದ್ರೆ ಭೀಮ ಇನ್ನು ಹೇಗೆ ಮಾತಾಡಬೇಡ. ಆತ ಪ್ರಾರಂಭ ಮಾಡ್ತಾನೆ, ನನ್ನ ಹೆಸರು ಭೀಮ ಕಣಪ್ಪ ಅಂತ ಹೇಳಬೇಕು. ಭೀಮ ಈಗ ಎಷ್ಟು ಸುಂದರವಾಗಿ ಉತ್ತರ ಕೊಡ್ತಾನೆ ನೋಡಿ. ಧರ್ಮಗುಣ ಕಲಾ ಪ್ರಭೂತ ಕುಲದೀಪ ಪ್ರತಾಪ ಚಪ್ಪನ್ನೇವತ್ತಾರು ದೇಶಗಳಿಪ್ಪ ಕಪ್ಪ ಕಾಣಿಕೆಂ ಒಪ್ಪಗೊಂಡಿಪ್ಪ ರಾಯರ ತಲೆ ಚಿಪ್ಪುಗಳು ಗಪ್ಪನೆ ಉದುರುವಂತೆ ಚಪ್ಪಳಿಸಿ ಕೆಡಗಿದ ಕಡು ಶೌರ್ಯ ಧೀರನಲ್ಲದೆ ಹೆಕ್ಕಳಿ ಬಲದಿ ಕದನಕ್ಕೆ ಬಂದ ಬಕ ಹಿಡಿಂಬ ರಕ್ಕಸರ ಕಕ್ಕಿಸಿ ಧಿಕ್ಕರಿಸಿ ಒಕ್ಕಲಿಕ್ಕಿ ದಿಕ್ಕುಪಾಲು ಮಾಡಿಕ್ಕಿದ ಪ್ರಚಂಡ ಭಂಡನೋದ್ಧಾಮ ಹರಿಬಲ ವಿರಾಮ ಭೀಮಸೇನನೆಂದು ಢಣಲ್ಲೆಂದು ಜಯಬೇರಿಯಂ ಬಡಿಸಲೈದೂತ ಸೌಖ್ಯ ಪ್ರದಾತ ಅಂತ ಹೇಳ್ತಾನೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ನಮ್ಮ ಕನ್ನಡವೇ ಹಾಗೆ. ಧನ್ಯವಾದಗಳು.